ನಮಸ್ಕಾರ ಸ್ನೇಹಿತರೆ, 5 ಮಿನಿಟ್ಸ್ ಇಂಗ್ಲೀಷ್ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಕ್ಲಾಸಿಗೆ ಸ್ವಾಗತ. ನಾನು ಗಣೇಶ್ ನಾಯಕ್. ಇವತ್ತಿನ ದಿನ ನಾವು ಪ್ರಪೋಸಿಷನ್ಗಳಾದ ಟು, ಇಂಟು, ಆನ್ ಟು, ಅಪ್, ಓವರ್, ಥ್ರೂ, ಅಲಾಂಗ್, ಪಾಸ್ಟ್, ಫ್ರಾಮ್, ಔಟ್ ಆಫ್, ಡೌನ್, ಅಂಡರ್, ರೌಂಡ್, ಅಕ್ರಾಸ್ ಈ ಎಲ್ಲ ಪ್ರಿಪೋಸಿಷನ್ಗಳನ್ನು ಯಾವ ಥರ ಬಳಸಬೇಕು ಅಂತ ನೋಡೋಣ. ಇವು ಸಾಮಾನ್ಯವಾಗಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಚಲನೆಯನ್ನು ತೋರಿಸಲು ಇವುಗಳನ್ನು ಬಳಸಲಾಗುತ್ತೆ. ಈಗ ಒಂದೊಂದೇ ನೋಡ್ತಾ ಹೋಗೋಣ. ಮೊದಲನಿಗೆ ಟು ಅಂದರೆ ಕಡೆಗೆ ಅನ್ನೋ ಅರ್ಥ ಬರುತ್ತೆ. ಯಾರಾದರೂ ಅಥವಾ ಯಾವುದಾದ್ರೂ ಒಂದು ಸ್ಥಳದ ಕಡೆಗೆ ಹೋಗುವುದನ್ನು ಇದು ಟು ಸೂಚಿಸುತ್ತೆ. ಐ ಆಮ್ ಗೋಯಿಂಗ್ ಟು ಸ್ಕೂಲ್, ನಾನು ಶಾಲೆಗೆ ಹೋಗುತ್ತಿದ್ದೇನೆ. ಶಿ ವೆಂಟ್ ಟು ಬೆಂಗಳೂರು, ಅವಳು ಬೆಂಗಳೂರಿಗೆ ಹೋದಳು. ವಿ ಆರ್ ಟ್ರಾವೆಲಿಂಗ್ ಟು ಡೆಲ್ಲಿ, ನಾವು ಡೆಲ್ಲಿಗೆ ಪ್ರಯಾಣಿಸುತ್ತಿದ್ದೇವೆ. ಹೀ ಕೇಮ್ ಟು ಮೈ ಹೌಸ್, ಅವನು ನನ್ನ ಮನೆಗೆ ಬಂದನು. ಇಂಟು ಅಂದರೆ ಒಳಗೆ, ಹೊರಗಿನಿಂದ ಒಳಗೆ ಪ್ರವೇಶಿಸುವುದನ್ನು ಇಂಟು ಸೂಚಿಸುತ್ತೆ. ಹಿ ವೆಂಟ್ ಇನ್ ಟು ದ ರೂಮ್, ಅವನು ಕೊಠಡಿಯೊಳಗೆ ಹೋದನು. ದ ಕ್ಯಾಟ್ ಜಂಪ್ಡ್ ಇನ್ ಟು ದ ಬಾಕ್ಸ್, ಬೆಕ್ಕು ಪೆಟ್ಟಿಗೆಯೊಳಗೆ ಜಿಗಿಯಿತು. ಶಿ ವಾಕ್ಡ್ ಇನ್ ಟು ದ ಕ್ಲಾಸ್ ರೂಮ್, ಅವಳು ತರಗತಿಯೊಳಗೆ ನಡೆದಳು. ದ ಬಾಯ್ ಫೆಲ್ ಇನ್ ಟು ದ ರಿವರ್, ಹುಡುಗನು ನದಿಯೊಳಗೆ ಬಿದ್ದನು. ಆನ್ ಟು ಅಂದರೆ ಮೇಲಕ್ಕೆ, ಮೇಲ್ಭಾಗದ ಮೇಲೆ ಅಂತ. ಒಂದು ವಸ್ತುವಿನ ಮೇಲಕ್ಕೆ ಚಲಿಸುವುದನ್ನು ಆನ್ ಟು ಸೂಚಿಸುತ್ತೆ. ದ ಕ್ಯಾಟ್ ಜಂಪ್ಡ್ ಆನ್ ಟು ದ ಟೇಬಲ್, ಬೆಕ್ಕು ಮೇಜಿನ ಮೇಲಕ್ಕೆ ಜಿಗಿಯಿತು. ಹೀ ಕ್ಲೈಂಬ್ಡ್ ಆನ್ ಟು ದ ರೂಫ್, ಅವನು ಮನೆಯ ಮೇಲ್ಛಾವಣಿಗೆ ಹತ್ತಿದನು. ದ ಚೈಲ್ಡ್ ಗಾಟ್ ಆನ್ ಟು ದ ಬಸ್, ಮಗು ಬಸ್ಸಿನ ಮೇಲೆ ಅಂದರೆ ಒಳಕ್ಕೆ ಹತ್ತಿತು. ಅಪ್ ಅಂದರೆ ಮೇಲಕ್ಕೆ, ಕೆಳಗಿನಿಂದ ಮೇಲಕ್ಕೆ ಚಲನೆ, ಇದು ಅಪ್ಪನ್ನು ಸೂಚಿಸುತ್ತೆ. ಹೀ ರ್ಯಾನ್ ಅಪ್ ದ ಸ್ಟೇರ್ಸ್, ಅವನು ಮೆಟ್ಟಿಲುಗಳನ್ನು ಹತ್ತಿ ಮೇಲಕ್ಕೆ ಓಡಿದನು. ಶೀ ಕ್ಲೈಂಬ್ಡ್ ಅಪ್ ದ ಟ್ರೀ, ಅವಳು ಮರದ ಮೇಲೆ ಹತ್ತಿದಳು. ವಿ ವಾಕ್ಡ್ ಅಪ್ ದ ಹಿಲ್, ನಾವು ಬೆಟ್ಟದ ಮೇಲೆ ನಡೆದೆವು. ಡೌನ್ ಅಂದರೆ ಕೆಳಕ್ಕೆ, ಮೇಲಿನಿಂದ ಕೆಳಗಿನ ಚಲನೆಗೆ ಡೌನ್ ಅಂತ ಹೇಳ್ತಾರೆ. ಹೀ ರ್ಯಾನ್ ಡೌನ್ ದ ಸ್ಟೇರ್ಸ್, ಅವನು ಮೆಟ್ಟಿಲುಗಳನ್ನು ಕೆಳಕ್ಕೆ ಇಳಿದು ಓಡಿದನು. ದ ಬಾಯ್ ಕ್ಲೈಂಬ್ಡ್ ಡೌನ್ ದ ಟ್ರೀ, ಹುಡುಗ ಮರದಿಂದ ಕೆಳಗೆ ಇಳಿದನು. ವಾಟರ್ ಫ್ಲೋಸ್ ಡೌನ್ ದ ಹಿಲ್, ನೀರು ಬೆಟ್ಟದ ಕೆಳಗೆ ಹರಿಯುತ್ತದೆ. ಓವರ್ ಅಂದರೆ ಮೇಲೆ ಅಥವಾ ದಾಟಿ, ಒಂದು ವಸ್ತುವಿನ ಮೇಲೆ ಹೋಗಿ ಮತ್ತೊಂದು ಕಡೆ ಹೋಗಿ ಸೇರುವುದಕ್ಕೆ ಓವರ್ ಅಂತ ಹೇಳ್ತಾರೆ. ದ ಬರ್ಡ್ ಫ್ಲೈ ಓವರ್ ದ ಹೌಸ್, ಹಕ್ಕಿ ಮನೆಯ ಮೇಲೆ ಹಾರಿತು. ಹೀ ಜಂಪ್ಡ್ ಓವರ್ ದ ವಾಲ್, ಅವನು ಗೋಡೆಯನ್ನು ದಾಟಿ ಜಿಗಿದನು. ದ ಪ್ಲೇನ್ ಫ್ಲೈ ಓವರ್ ದ ಸಿಟಿ, ವಿಮಾನ ನಗರವನ್ನು ದಾಟಿ ಹಾರಿತು. ಥ್ರೂ ಅಂದರೆ ಮೂಲಕ, ಒಳಗಿಂದ, ದಾಟಿ ಅನ್ನೋ ಅರ್ಥ ಬರುತ್ತೆ. ವಿ ವಾಕ್ಡ್ ಥ್ರೂ ದ ಫಾರೆಸ್ಟ್, ನಾವು ಕಾಡಿನ ಮೂಲಕ ನಡೆದೆವು. ದ ಟ್ರೈನ್ ವೆಂಟ್ ಥ್ರೂ ದ ಟನಲ್, ರೈಲು ಸುರಂಗದ ಮೂಲಕ ಹೋಯಿತು. ಲೈಟ್ಸ್ ಕಮ್ ಥ್ರೂ ದ ವಿಂಡೋ, ಕಿಟಕಿಯ ಮೂಲಕ ಬೆಳಕು ಬರುತ್ತದೆ. ಅಲಾಂಗ್ ಅಂದರೆ ಉದ್ದಕ್ಕೂ ಅನ್ನೋ ಅರ್ಥ ಬರುತ್ತೆ. ಯಾವುದಾದ್ರೂ ಮಾರ್ಗದ ಉದ್ದಕ್ಕೂ ಸಾಗುವುದಕ್ಕೆ ಅಲಾಂಗ್ ಅಂತ ಹೇಳ್ತಾರೆ. ವಿ ವಾಕ್ಡ್ ಅಲಾಂಗ್ ದ ರಿವರ್, ನಾವು ನದಿಯ ಉದ್ದಕ್ಕೂ ನಡೆದೆವು. ಹೀ ಡ್ರೋವ್ ಅಲಾಂಗ್ ದ ರೋಡ್, ಅವನು ರಸ್ತೆ ಉದ್ದಕ್ಕೂ ಕಾರು ಚಲಾಯಿಸಿದನು. ದೇ ವಾಕ್ಡ್ ಅಲಾಂಗ್ ದ ಬೀಚ್, ಅವರು ಸಮುದ್ರದ ತೀರ ಉದ್ದಕ್ಕೂ ನಡೆದರು. ಪಾಸ್ಟ್ ಅಂದರೆ ಒಂದು ಸ್ಥಳ ಅಥವಾ ವ್ಯಕ್ತಿಯ ಪಕ್ಕದಿಂದ ಹೋಗುವುದು. ಐ ವಾಕ್ಡ್ ಪಾಸ್ಟ್ ದ ಬ್ಯಾಂಕ್, ನಾನು ಬ್ಯಾಂಕಿನ ಪಕ್ಕದಿಂದ ಹೋದೆ. ದ ಕಾರ್ ಡ್ರೋವ್ ಪಾಸ್ಟ್ ಅವರ್ ಹೌಸ್, ಕಾರು ನಮ್ಮ ಮನೆಯ ಪಕ್ಕದಿಂದ ಹೋಯಿತು. ಶಿ ರ್ಯಾನ್ ಪಾಸ್ಟ್ ಮೀ, ಅವಳು ನನ್ನ ಪಕ್ಕದಲ್ಲಿ ಓಡಿದಳು. ಫ್ರಾಮ್ ಅಂದರೆ ಇಂದ, ಆರಂಭದ ಸ್ಥಳವನ್ನು ಸೂಚಿಸುತ್ತೆ. ಫ್ರಾಮ್. ಐ ಕೇಮ್ ಫ್ರಾಮ್ ಮೈಸೂರು, ನಾನು ಮೈಸೂರಿನಿಂದ ಬಂದೆ. ಶಿ ರಿಟರ್ನ್ಡ್ ಫ್ರಾಮ್ ಸ್ಕೂಲ್, ಅವಳು ಶಾಲೆಯಿಂದ ಹಿಂತಿರುಗಿದಳು. ದ ಟ್ರೈನ್ ಕಮ್ಸ್ ಫ್ರಾಮ್ ಮುಂಬೈ, ರೈಲು ಮುಂಬೈಯಿಂದ ಬರುತ್ತದೆ. ಔಟ್ ಆಫ್ ಅಂದರೆ ಒಳಗಿನಿಂದ ಬರುವುದು. ಹೀ ಕೇಮ್ ಔಟ್ ಆಫ್ ದ ರೂಮ್, ಅವನು ಕೊಠಡಿಯಿಂದ ಹೊರಗೆ ಬಂದನು. ದ ಡಾಗ್ ರ್ಯಾನ್ ಔಟ್ ಆಫ್ ದ ಹೌಸ್, ನಾಯಿ ಮನೆಯಿಂದ ಹೊರಗೆ ಓಡಿತು. ಶಿ ಟೂಕ್ ದ ಬುಕ್ ಔಟ್ ಆಫ್ ದ ಬ್ಯಾಗ್, ಅವಳು ಬ್ಯಾಗ್ನಿಂದ ಪುಸ್ತಕ ಹೊರತೆಗೆದಳು. ಆಫ್ ಅಂದರೆ ಮೇಲಿನಿಂದ ಕೆಳಕ್ಕೆ, ಯಾವುದೋ ಮೇಯಿಂದ ದೂರವಾಗುವುದು ಆಫ್. ಕ್ಯಾಟ್ ಜಂಪ್ಡ್ ಆಫ್ ದ ಟೇಬಲ್, ಬೆಕ್ಕು ಮೇಜಿನಿಂದ ಕೆಳಗೆ ಜಿಗಿಯಿತು. ಹೀ ಫೆಲ್ ಆಫ್ ದ ಬೈಕ್, ಅವನು ಬೈಕಿನಿಂದ ಬಿದ್ದನು. ಟೇಕ್ ಯುವರ್ ಫೀಟ್ ಆಫ್ ದ ಚೇರ್, ನಿಮ್ಮ ಕಾಲುಗಳನ್ನು ಕುರ್ಚಿಯಿಂದ ಕೆಳಗಿಳಿಸಿ. ಅಂಡರ್ ಅಂದರೆ ಕೆಳಗೆ, ಒಂದು ವಸ್ತುವಿನ ಕೆಳಭಾಗದಲ್ಲಿ ಅನ್ನೋ ಅರ್ಥ ಬರುತ್ತೆ. ದ ಕ್ಯಾಟ್ ಈಸ್ ಅಂಡರ್ ದ ಟೇಬಲ್, ಬೆಕ್ಕು ಮೇಜಿನ ಕೆಳಗಿದೆ. ದ ಬಾಲ್ ರೋಲ್ಡ್ ಅಂಡರ್ ದ ಬೆಡ್, ಚೆಂಡು ಹಾಸಿಗೆ ಮೇಲೆ ಉರುಳಿತು. ಹೀ
ಹಿಡ್ ಅಂಡರ್ ದ ಬ್ಲ್ಯಾಂಕೆಟ್, ಅವನು ಕಂಬಳಿಯ ಕೆಳಗೆ ಅಡಗಿದನು. ರೌಂಡ್ ಅರೌಂಡ್ ಅಂದರೆ ಸುತ್ತಲೂ, ಸುತ್ತಲೂ ಚಲಿಸುವುದು ಅನ್ನೋ ಅರ್ಥ ಬರುತ್ತೆ. ವಿ ವಾಕ್ಡ್ ಅರೌಂಡ್ ದ ಪಾರ್ಕ್, ನಾವು ಉದ್ಯಾನದ ಸುತ್ತಲೂ ನಡೆದೆವು. ದ ಅರ್ತ್ ಮೂವ್ಸ್ ಅರೌಂಡ್ ದ ಸನ್, ಭೂಮಿ ಸೂರ್ಯನ ಸುತ್ತ ಸುತ್ತುತ್ತದೆ. ದೇ ಸ್ಯಾಟ್ ಅರೌಂಡ್ ದ ಟೇಬಲ್, ಅವರು ಮೇಜಿನ ಸುತ್ತ ಕುಳಿತರು. ಹಿ ವಾಕ್ಡ್ ಅಕ್ರಾಸ್ ದ ರೋಡ್, ಅಕ್ರಾಸ್ ಅಂದರೆ ಅಡ್ಡವಾಗಿ, ಒಂದು ಬದಿಯಿಂದ ಮತ್ತೊಂದು ಬದಿಗೆ. ಹಿ ವಾಕ್ಡ್ ಅಕ್ರಾಸ್ ದ ರೋಡ್, ಅವನು ರಸ್ತೆಯನ್ನು ದಾಟಿದನು. ಶಿ ಸ್ವ್ಯಾಮ್ ಅಕ್ರಾಸ್ ದ ರಿವರ್, ಅವಳು ನದಿಯನ್ನು ಈಜಿ ದಾಟಿದಳು. ವಿ ರ್ಯಾನ್ ಅಕ್ರಾಸ್ ದ ಫೀಲ್ಡ್, ನಾವು ಮೈದಾನವನ್ನು ಅಡ್ಡವಾಗಿ ದಾಟಿದೆವು. ಹೀಗೆ ಟು ಅಂದರೆ ಗೆ ಕಡೆಗೆ ಅನ್ನೋ ಅರ್ಥ, ಇಂಟು ಅಂದರೆ ಒಳಗೆ ಅಂತ ಅರ್ಥ, ಆನ್ ಟು ಅಂದರೆ ಮೇಲಕ್ಕೆ ಅನ್ನೋ ಅರ್ಥ, ಅಪ್ ಅಂದರೆ ಮೇಲಕ್ಕೆ ಅನ್ನೋ ಅರ್ಥ, ಡೌನ್ ಅಂದರೆ ಕೆಳಕ್ಕೆ ಅನ್ನೋ ಅರ್ಥ, ಓವರ್ ಅಂದರೆ ಮೇಲಿಂದ ದಾಟಿ ಅನ್ನೋ ಅರ್ಥ, ಥ್ರೂ ಅಂದರೆ ಮೂಲಕ ಅನ್ನೋ ಅರ್ಥ, ಅಲಾಂಗ್ ಅಂದರೆ ಉದ್ದಕ್ಕೂ ಅನ್ನೋ ಅರ್ಥ, ಪಾಸ್ಟ್ ಅಂದರೆ ಪಕ್ಕದಿಂದ ಅನ್ನೋ ಅರ್ಥ, ಫ್ರಾಮ್ ಅಂದರೆ ಇಂದ ಅನ್ನೋ ಅರ್ಥ, ಹಾಗೆ ಔಟ್ ಆಫ್ ಅಂದರೆ ಹೊರಗೆ ಅನ್ನೋ ಅರ್ಥ, ಆಫ್ ಅಂದರೆ ಮೇಲಿಂದ ಕೆಳಗೆ ಅನ್ನೋ ಅರ್ಥ, ಅಂಡರ್ ಅಂದರೆ ಕೆಳಗೆ ಅನ್ನೋ ಅರ್ಥ, ಅರೌಂಡ್ ಅಂದರೆ ರೌಂಡ್ ಅಂದರೆ ಸುತ್ತಲೂ ಅನ್ನೋ ಅರ್ಥ ಬರುತ್ತೆ. ಅಕ್ರಾಸ್ ಅಂದರೆ ಅಡ್ಡವಾಗಿ ದಾಟಿ. ಹೀಗೆ ಈ ಪ್ರಿಪೋಸಿಷನ್ಗಳನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು.